ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲೆಕ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯಗಳು ಹಾಗೂ ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಹಿಂದಿರುಗೋಣ. ಆರ್ಡರ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.com ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ದೇಶ ಮತ್ತೊಂದು ಹಿಂಸಾಚಾರಕ್ಕೆ ಸಾಕ್ಷಿಯಾಗಿದೆ. ಲಡಾಖ್ಗೆ ರಾಜ್ಯ ಸ್ಥಾನಮಾನ ಕೊಡಬೇಕು, ಸಂವಿಧಾನದ 6ನೇ ಶೆಡ್ಯೂಲ್ ಅಡಿಯಲ್ಲಿ ಮಾನ್ಯತೆ ಕೊಡಬೇಕು ಅಂತ ಯುವಜನ ಅಲ್ಲಿ ಬೀದಿಗೆ ಧುಮುಕಿದ್ದು ಉಗ್ರ ರೂಪಕ್ಕೆ ತಿರುಗಿದೆ. ಪ್ರತಿಭಟನೆ ಜೋರಾಗಿ ನಡೆದಿದೆ ಕೇಂದ್ರ ಸರ್ಕಾರದ ವಿರುದ್ಧ. ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂತ ಹೇಳಿದ್ರೆ, ಇದುವರೆಗೂ 4 ಜನ ಪ್ರಾಣ ಕಳ್ಕೊಂಡಿದ್ದಾರೆ, 70ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಲಡಾಖ್ ರಣಾಂಗಣವಾಗಿದೆ. ಅಲ್ಲಿದ್ದ ಬಿಜೆಪಿ ಕಚೇರಿಗೆ ಬೆಂಕಿ ಇಡಲಾಗಿದೆ. ಕೇಂದ್ರ ಸರ್ಕಾರ ನಮ್ಮ ಡಿಮಾಂಡ್ಗೆ ಕಿವಿಗೊಡ್ತಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ದಟ್ಟವಾದ ಹೊಗೆ ಆವರಿಸಿಕೊಂಡಿರೋ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಿದೆ. ಇನ್ನು ಈ ಪ್ರತಿಭಟನಾಕಾರರು ಕಲ್ಲು ತೂರಾಟ ಮಾಡಿ ಪೊಲೀಸರೊಂದಿಗೆ ಘರ್ಷಣೆ ನಡೆಸಿದ್ದಾರೆ. ಗಲಭೆ ಮಧ್ಯೆ ಪೊಲೀಸ್ ವ್ಯಾನ್ ಸೇರಿ ಅನೇಕ ವಾಹನಗಳು ಸುಟ್ಟು ಬೂದಿಯಾಗಿವೆ. ಪ್ರತಿಭಟನಾಕಾರರನ್ನ ತಡೆಯೋಕೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಅಶ್ರುವಾಯು ಪ್ರಯೋಗ ಮಾಡಲಾಗಿದೆ. ಲೇ ಅಪೆಕ್ಸ್ ಬಾಡಿ LAB ಇದರ ಯುವ ಘಟಕ ಈ ಪ್ರತಿಭಟನೆಗೆ ಕರೆ ಕೊಟ್ಟಿತ್ತು. ಸದ್ಯ ಲಡಾಖ್ಗೆ ರಾಜ್ಯ ಸ್ಥಾನಮಾನ ಕೊಡಬೇಕು ಅಂತ ಹೋರಾಟಗಾರ ಸೋನಂ ವಾಂಗ್ಚುಕ್ ಕಳೆದ 14 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದು, ಈಗ ಹಿಂಸಾಚಾರಕ್ಕೆ ತಿರುಗಿದೆ. ಏನು, ಈ ಹಿಂಸಾಚಾರಕ್ಕೆ ಸೋನಂ ವಾಂಗ್ಚುಕ್ ರಿಯಾಕ್ಟ್ ಮಾಡಿದ್ದಾರೆ. ಶಾಂತಿಗೆ ಕರೆ ಕೊಟ್ಟು ಹಿಂಸಾಚಾರ ನಿಲ್ಲಿಸಿ ಅಂತ ವಿಡಿಯೋ ಸಂದೇಶ ಮೂಲಕ ಯುವ ಜನತೆಗೆ ಒತ್ತಾಯ ಮಾಡಿದ್ದಾರೆ. ಹಾಗೆ ಇದು ಯುವ ಜನರ ಆಕ್ರೋಶ, ಜೆನ್ ಝಿ ರೆವಲ್ಯೂಷನ್. ಇವರೆಲ್ಲ ಕಳೆದ 5 ವರ್ಷಗಳಿಂದ ನಿರುದ್ಯೋಗಿಗಳಾಗಿ ಈಗ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಇದರಿಂದ ನನಗೆ ತುಂಬಾ ಬೇಸರವಾಗಿದೆ. ಶಾಂತಿಯುತ ಮಾರ್ಗದಲ್ಲಿ ಸಾಗುವ ನನ್ನ ಸಂದೇಶ ಇವತ್ತು ವಿಫಲವಾಯಿತು. ದಯವಿಟ್ಟು ಯುವಕರದನ್ನೆಲ್ಲ ನಿಲ್ಲಿಸಿ. ಇದರಿಂದ ನಮ್ಮ ಹೋರಾಟಕ್ಕೇನೆ ಡ್ಯಾಮೇಜ್ ಆಗುತ್ತೆ. ನಾವು ಶಾಂತಿ ಮಾರ್ಗದಲ್ಲೇ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಆದರೆ ಸರ್ಕಾರ ಈ ಶಾಂತಿಯ ಹೋರಾಟವನ್ನ ಕೇಳದೆ ಡಿಲೇ ಮಾಡ್ತಿರೋದ್ರಿಂದ ಯುವ ಜನತೆ ಆಕ್ರೋಶಗೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಆದ್ರೆ ಗಲಭೆ ಮಾಡಬೇಡಿ, ಸರಿಯಲ್ಲ ಅದು. ಇದೆಲ್ಲವೂ ಶಾಂತಿಯುತವಾಗಿ ಬಗೆಹರಿಬೇಕು ಅಂತ ಸೋನಂ ವಾಂಗ್ಚುಕ್ ಕೇಳಿದ್ದಾರೆ. 3 Idiots ಸಿನಿಮಾದಲ್ಲಿ ಇವರ ಇನ್ಸ್ಪಿರೇಷನ್ ತಗೊಳ್ಳಲಾಗಿತ್ತು, ನಿಮಗೆಲ್ಲ ನೆನಪಿರಬಹುದು. ಏನೋ ಈ ಹಿಂಸಾಚಾರ ಹೆಚ್ಚಾಗ್ತಿದ್ದ ಹಾಗೆ ಲಡಾಖ್ನ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ BNS ಸೆಕ್ಷನ್ 163 ಜಾರಿ ಮಾಡಿ ಆದೇಶ ಹೊರಡಿಸಿದೆ. ಇದರ ಪ್ರಕಾರ ಒಂಥರ ನಿಷೇಧಾಜ್ಞೆ. 5ಕ್ಕಿಂತ ಹೆಚ್ಚು ಜನ ಗುಂಪು ಸೇರೋ ಹಾಗಿಲ್ಲ, ಅನುಮತಿ ಇಲ್ಲದೆ ಯಾವುದೇ ರೀತಿಯ ಮೆರವಣಿಗೆ, ರ್ಯಾಲಿ, ಜಾಥಾ ಮಾಡೋ ಹಾಗಿಲ್ಲ, ಸಮಾಜದ ಶಾಂತಿ ಕದಡೋ ರೀತಿ, ಕಾನೂನು ಸುವ್ಯವಸ್ಥೆಗೆ ತೊಂದರೆ ಆಗೋ ರೀತಿ ಹೇಳಿಕೆ ಕೊಡೋ ಹಾಗಿಲ್ಲ ಅಂತ ನಿರ್ಬಂಧಕಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಅಂದಹಾಗೆ ಕೆಲ ದಿನಗಳ ಹಿಂದಷ್ಟೇ ಈ ಪ್ರತಿಭಟನೆಗೆ ಕರೆ ಕೊಟ್ಟಿರೋ ಲೇ ಅಪೆಕ್ಸ್ ಬಾಡಿ ಲಡಾಖ್ಗೆ ರಾಜ್ಯ ಸ್ಥಾನಮಾನ ಕೊಡೋ ಕುರಿತು ಕೂಡಲೇ ಮೀಟಿಂಗ್ ಆಗಬೇಕು, ಸಾರ್ವಜನಿಕರ ತಾಳ್ಮೆ ದಿನಗಳಂತೆ ಕಮ್ಮಿ ಆಗ್ತಾ ಇದೆ ಅಂತ ಪ್ರತಿಭಟನೆಯ ಕಾವನ್ನ ನಿಧಾನಕ್ಕೆ ಏರಿಸೋಕೆ ಶುರು ಮಾಡಿದ್ರು. ನಂತರ ಕೇಂದ್ರ ಗೃಹ ಸಚಿವಾಲಯದಕ್ಕೆ ರಿಯಾಕ್ಟ್ ಮಾಡಿ ಅಕ್ಟೋಬರ್ 6ನೇ ತಾರೀಕು ಲಡಾಖ್ ನಿಯೋಗದೊಂದಿಗೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಯುತ್ತೆ ಅಂತ ಹೇಳಿ ಘೋಷಿಸಿದ್ರು. ಆದರೆ ಸೋನಂ ವಾಂಗ್ಚುಕ್ ಜೊತೆಗೆ ಉಪವಾಸ ಸತ್ಯಾಗ್ರಹಕ್ಕೆ ಕೂತಿದ್ದ 15 ಜನರ ಪೈಕಿ 2 ಆರೋಗ್ಯ ಹದಗೆಟ್ಟು ಆಸ್ಪತ್ರೆಗೆ ದಾಖಲಾದರು. ಇದರ ಬೆನ್ನಲ್ಲೇ ಅಲ್ಲಿನ ಪ್ರತಿಭಟನಾಕಾರರು ಬೀದಿಗೆ ಧುಮುಕಿ ಗಲಭೆ ಮಾಡಿದ್ದಾರೆ. ಅಂದಹಾಗೆ ಸೆಪ್ಟೆಂಬರ್ 10ರಿಂದ ಈ ಉಪವಾಸ ಸತ್ಯಾಗ್ರಹ ಶುರುವಾಗಿತ್ತು. 35 ದಿನಗಳ ಕಾಲ ನಡೆಸೋ ಪ್ಲಾನ್ ಇತ್ತು. ಅದರ ನಡುವೆ ಹೀಗಾಗಿದೆ. ಏನೋ ಪಹಲ್ಗಾಮ್ ಉಗ್ರ ದಾಳಿಗೆ ಸಂಬಂಧಪಟ್ಟಂತೆ ದೊಡ್ಡ ಬೆಳವಣಿಗೆಯಾಗಿದೆ. ಈ ದಾಳಿ ನಡೆಸಿದ್ದ ಉಗ್ರರಿಗೆ ಸಹಾಯ ಮಾಡಿದ್ದ ಸ್ಥಳೀಯನನ್ನ ಅರೆಸ್ಟ್ ಮಾಡಲಾಗಿದೆ. ಇದನ್ನ ಕುಲ್ಗಾಮ್ ಜಿಲ್ಲೆಯ ಮೊಹಮ್ಮದ್ ಕಠಾರಿಯಾ ಅಂತ ಗುರುತಿಸಲಾಗಿದೆ. ಈ ಹುಳು ಉಗ್ರರಿಗೆ ಲಾಜಿಸ್ಟಿಕಲ್ ಸಪೋರ್ಟ್ ಕೊಡ್ತಾ ಇದ್ದ. ಆಪರೇಷನ್ ಮಹಾದೇವ್ ಕಾರ್ಯಾಚರಣೆ ಬಳಿಕ ವಶಪಡಿಸಿಕೊಂಡಿದ್ದ ಉಗ್ರರ ಶಸ್ತ್ರಾಸ್ತ್ರಗಳ ಪರಿಶೀಲನೆ ಬಳಿಕ ಈತನನ್ನ ಹಿಡಿಯಲಾಗಿದೆ. ಈತನನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿ ಆಮೇಲೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತೆ. ಏಷ್ಯಾ ಕಪ್ ಮ್ಯಾಚ್ನಲ್ಲಿ ಉಗ್ರನ ಹಾಗೆ ಅಸಭ್ಯವಾಗಿ ವರ್ತಿಸಿದ ಪಾಕ್ ಕ್ರಿಕೆಟಿಗ ಹ್ಯಾರಿಸ್ ರೌಫ್ಗೆ ಟೀಂ ಇಂಡಿಯಾ ಆಟಗಾರ ಅರ್ಶ್ದೀಪ್ ಸಿಂಗ್ ಅವ್ರದೇ ಲ್ಯಾಂಗ್ವೇಜ್ ನಲ್ಲಿ ತಿರುಗೇಟು ಕೊಟ್ಟಿರೋದು ವೈರಲ್ ಆಗ್ತಿದೆ. ರೌಫ್ ಯುದ್ಧದ ಟೈಮ್ ನಲ್ಲಿ ನಿಮ್ಮ ವಿಮಾನ ಬಿದ್ದಿದೆ ಅನ್ನೋದನ್ನ ಕೈಸನ್ನೆ ಮಾಡಿ ತೋರಿಸಿದ್ರು. ಅದಕ್ಕೆ ಬಹುಶಃ ಇದು ಪಂದ್ಯದ ನಂತರದ ದೃಶ್ಯ ಅಂತ ಕಾಣುತ್ತೆ, ಸ್ಪಷ್ಟ ಇಲ್ಲ. ಅರ್ಶ್ದೀಪ್ ಸಿಂಗ್ ಕೈಸನ್ನೆ ಮೂಲಕವೇ ಉತ್ತರ ಕೊಟ್ಟಿದ್ದಾರೆ. ಅರ್ಶ್ದೀಪ್ ಅವರ ರಿಯಾಕ್ಷನ್ ಯಾವ ತರ ಇತ್ತು ಅಂತ ನೀವು ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇದ್ದೀರಾ. ಇದರ ಅರ್ಥ ಏನಿರ್ಬೋದು ಈ ರೀತಿ ಮಾಡಿರೋದು? ಅರ್ಶ್ದೀಪ್
ವಿಮಾನ ಬಿದ್ದಿದೆ ಅಂತ ಹೇಳ್ತೀಯಲ್ಲ, ನಾವು ಹಾಕಿರೋ ಮಿಸೈಲ್ ಹೋಗಿ ಹೆಂಗೆ ಗುಂಡಿ ಬಿದ್ದಿದೆ ನೋಡ್ಕೋ ಅಂತ ಹೇಳ್ತಿದಾರಾ ಹರ್ಷದೀಪ್? ಈ ರೀತಿ ನಿಮ್ಮ ಇಂಟರ್ಪ್ರಿಟೇಷನ್ಗೆ ಬಿಟ್ಟಿರೋದು. ಏನೋ ಆಪರೇಷನ್ ಸಿಂಧೂರ್ನಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳಿಂದ ಹೊಡೆಸ್ಕೊಂಡಿರೋ ಪಾಕಿಸ್ತಾನ ನಾವೇ ಗೆದ್ದಿದ್ದೀವಿ ಅಂತ ತನ್ನ ಶಾಲೆಗಳ ಪಠ್ಯಪುಸ್ತಕದಲ್ಲಿ ಪ್ರಿಂಟ್ ಮಾಡಿದೆ. ಈಗ ಅದಕ್ಕೆ ಪಾಕಿಸ್ತಾನ್ ಇಂಡಿಯಾ ವಾರ್ ಆಫ್ 2025 ಅಂತ ಟೈಟಲ್ ಕೊಟ್ಟಿದೆ. ಮೇ 6ನೇ ತಾರೀಕು ಭಾರತೀಯ ಪಡೆಗಳು ನಮ್ಮ ಮೇಲೆ ದಾಳಿ ಮಾಡಿದ್ರು. ನಾವು ಆಮೇಲೆ ತುಂಬ ಕಿಸ್ತು ಬಿಟ್ವಿ, ಅಷ್ಟು ಹೊಡೆದ್ವಿ ಗೊತ್ತಲ್ಲ, ಹೇಳೋಕ್ಕೂ ಅಸಹ್ಯ ಆಗುತ್ತೆ ಪೂರ್ತಿ ಆಗೋದನ್ನೆಲ್ಲ. ಒಟ್ಟಿನಲ್ಲಿ ಅವರು ಬಹಳ ಕಡ್ದು ರಾಶಿ ಹಾಕಿಬಿಟ್ಟಿದ್ದಾರೆ ಕದನದಲ್ಲಿ ಅಂತ ಹೇಳ್ಕೊಂಡಿದ್ದಾರೆ. ಅಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದ ಸ್ಕರ್ದೂನಿಂದ ಕರಾಚಿ ಹತ್ತಿರದ ಇರುವಂಥ ಒಂದು ಏರ್ಬೇಸ್ ಅಲ್ಲಿ ತನಕ ಉದ್ದಕ್ಕೂ ಕೂಡ ಭಾರತ ಹೊಡೆದು ಹಾಕಿದೆ. ಏರ್ಬೇಸ್ಗಳಲ್ಲಿ ಗುಂಡಿ ಬಿದ್ದಿದೆ, ರೆಡಾರ್ ಸ್ಟೇಷನ್ಸ್ ಧ್ವಂಸ ಆಗಿದೆ, ವಿಮಾನಗಳ ಏರ್ಕ್ರಾಫ್ಟ್ ಹ್ಯಾಂಗರ್ಗಳು ಧ್ವಂಸ ಆಗಿದೆ. ಅದ್ರ ಬಗ್ಗೆನೂ ಸೇರಿಸ್ಕೊಂಡಿದ್ದಾರಲ್ಲ ಗೊತ್ತಿಲ್ಲ. ಏನೋ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋ ಕಾರುಗಳ ವಿರುದ್ಧ ಟೆಕ್ನಾಲಜಿ ಎಷ್ಟು ಫಾಸ್ಟಾಗಿ ಅಪ್ಗ್ರೇಡ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ಟ್ರಿನಿಟಿ ಸರ್ಕಲ್ನಲ್ಲಿ ಏನು ಮಾಡಿದ್ದಾರೆ, ಒಂದು ಡಿಸ್ಪ್ಲೇ ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ವಾಹನಗಳ ನಂಬರ್ ಪ್ಲೇಟ್ ಕ್ಯಾಪ್ಚರ್ ಮಾಡಿ ತಕ್ಷಣ ಆ ಗಾಡಿ ಮಾಲೀಕರು ಎಷ್ಟು ಟ್ರಾಫಿಕ್ ಫೈನ್ ಕಟ್ಟೋದು ಬಾಕಿ ಇದೆ ಅಂತ ಹೇಳಿ ಅಲ್ಲೇ ಅವ್ರ ಮುಂದೆನೆ ಆ ಸ್ಕ್ರೀನ್ ಮೇಲೆ ತೋರಿಸೋ ಒಂದು ಬೋರ್ಡ್ ಅನ್ನ ಹಾಕಿದ್ದಾರೆ. ಖಾಸಗಿ ಸಂಸ್ಥೆಯೊಂದರೊಟ್ಟಿಗೆ ಸೇರ್ಕೊಂಡು ಬೆಂಗಳೂರು ಟ್ರಾಫಿಕ್ ಪೊಲೀಸರು ಇದನ್ನ ಪ್ರಾಯೋಗಿಕವಾಗಿ ಇನ್ಸ್ಟಾಲ್ ಮಾಡಿದ್ದಾರೆ. ಈ ರೀತಿ ಖಾಸಗಿ ಕಂಪನಿಗಳು ಸಪೋರ್ಟ್ ಮಾಡಿ ಅವ್ರ ದುಡ್ಡು ಸ್ವಲ್ಪ ಹಾಕ್ತಾರೆ ಅಂತ ಹೇಳಿದ್ರೆ ಓಕೆ. ಸುಮ್ಮನೆ ಸರ್ಕಾರ ದುಡ್ಡು ಇದಕ್ಕೆಲ್ಲ ಖರ್ಚು ಮಾಡಕ್ಕೆ ಹೋಗ್ಬಿಡಿದ್ರೆ ನಂತ ದೊಡ್ಡ ಪ್ರಯೋಜನ ಏನಾಗೋದಿಲ್ಲ. ಎಲ್ಲರೂ ಅಲ್ಲಿ ಬಂದು ಎಲ್ಲೋ ಚೆಕ್ ಮಾಡ್ತಾ ನಿಂತ್ಕೊಂತಾರ ಬಂದು. ಹಾಗಾಗಿ ಏನೋ ಈ ವರ್ಷ ಡಿಸೆಂಬರ್ ತನಕ ರಾಜ್ಯದ ಯಾವುದೇ ಅಧಿಕಾರಿಗಳು ವಿದೇಶಿ ಪ್ರವಾಸ ಮಾಡಂಗಿಲ್ಲ ಅಂತ ರಾಜ್ಯ ಸರ್ಕಾರ ನಿರ್ಬಂಧ ಹಾಕಿದೆ. ಸಿಎಂ ಸಿದ್ದರಾಮಯ್ಯ ನಿರ್ದೇಶನದ ಮೇರೆಗೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಈ ಆದೇಶ ಹೊರಡಿಸಿದೆ. ಈ ಹಿಂದೆ ಅನೇಕ ಅಧಿಕಾರಿಗಳು ಫಾರಿನ್ ಟ್ರಾವೆಲ್ ಮಾಡಿದಾಗ ಯಾವುದೇ ಸ್ಟಡಿ ರಿಪೋರ್ಟೇ ಸಬ್ಮಿಟ್ ಮಾಡಿಲ್ಲ. ಹೀಗಾಗಿ ಸರ್ಕಾರ ಈ ಕ್ರಮ ತಗೊಂಡಿದೆ. 2024 ಆಗಸ್ಟ್ನಿಂದ ಈ ವರ್ಷದ ಜುಲೈವರೆಗೆ ವಿದೇಶಿ ಪ್ರವಾಸ ಕೈಗೊಂಡಿದ್ದ ಅಧಿಕಾರಿಗಳು 1 ವಾರದ ಒಳಗೆ ಸರ್ಕಾರಕ್ಕೆ ಅಧ್ಯಯನ ವರದಿ ಕೊಡಬೇಕು ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ರಾಯಚೂರು ಜಿಲ್ಲೆ ಮಾನ್ವಿಗೆ ಗಡಿಪಾರಾಗಿರೋ ಬುರುಡೆ ಫೈಲ್ಸ್ ಪ್ರಕರಣದ ಮಹೇಶ್ ಶೆಟ್ಟಿ ತಿಮರೋಡಿಗೆ ಹೊಸ ಶಾಕ್ ಎದುರಾಗಿದೆ. ತಿಮರೋಡಿಯನ್ನ ರಾಯಚೂರು ಜಿಲ್ಲೆಗೆ ಗಡಿಪಾರು ಮಾಡಬೇಡಿ ಅಂತ ಅಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ರಾಯಚೂರಿನ ಅಂಬೇಡ್ಕರ್ ವೃತ್ತದಲ್ಲಿ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ದಾರೆ. ಇಲ್ಲಿಗೆ ಬೇಡ, ಬೇರೆ ಎಲ್ಲಿಗಾದ್ರೂ ಕಾಡಿಗೆ ಕಳಿಸಿ ತನ್ನನ್ನ ಅಂತ ಅವರು ಪ್ರತಿಭಟನೆ ಮಾಡಿ ಆಗ್ರಹ ಮಾಡಿದ್ದಾರೆ. ಏನೋ ಕನ್ನಡ ಸಾಹಿತ್ಯ ಲೋಕದ ಅಕ್ಷರ ಮಾಂತ್ರಿಕ ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತ ಸಾಹಿತಿ SL ಭೈರಪ್ಪ ವಿಧಿವಶರಾಗಿದ್ದಾರೆ. 94 ವರ್ಷದ ಅವರು ವಯೋಸಹಜ ಅನಾರೋಗ್ಯದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಈಗ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ವಂಶವೃಕ್ಷ, ನಾಯಿನೆರಳು, ಪರ್ವ, ಗೃಹಭಂಗ, ಗ್ರಹಣ, ಉತ್ತರಾಖಂಡ ಈ ರೀತಿ ಒಟ್ಟು 25ಕ್ಕೂ ಅಧಿಕ ಕಾದಂಬರಿಗಳನ್ನು ಬರೆದಿದ್ರು. ಪದ್ಮಭೂಷಣ, ನಾಡೋಜ, ಪಂಪ ಪ್ರಶಸ್ತಿ, ಸರಸ್ವತಿ ಸಮ್ಮಾನ್ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಹಿತ ಹಲವು ಗೌರವಗಳಿಗೆ ಪಾತ್ರರಾಗಿದ್ರು. ಇವರ ನಿಧನಕ್ಕೆ PM ನರೇಂದ್ರ ಮೋದಿ, CM ಸಿದ್ದರಾಮಯ್ಯ, ಮಾಜಿ CM ಯಡಿಯೂರಪ್ಪ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಸೇರಿ ಎಲ್ಲ ಕಡೆಗಳಿಂದಲೂ ಸಂತಾಪ ವ್ಯಕ್ತವಾಗಿದೆ. ಇವರ ಜೀವನ ಮತ್ತು ಸಾಧನೆಗೆ ಸಂಬಂಧಪಟ್ಟಂತೆ ನಾವು ಪೂರ್ಣ ಮಾಹಿತಿಯ ಫುಲ್ ರಿಪೋರ್ಟ್ ಅನ್ನು ಕೂಡ ಪಬ್ಲಿಷ್ ಮಾಡಿದ್ದೀವಿ ಸ್ನೇಹಿತರೆ, ನೀವು ಅದನ್ನು ಚೆಕ್ ಮಾಡಬಹುದು. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಹೈಕೋರ್ಟ್ನ ಮೆಟ್ಟಿಲೇರಿದ್ದ ಎಲಾನ್ ಮಸ್ಕ್ರ ಎಕ್ಸ್ ಕಂಪನಿಗೆ ಹಿನ್ನಡೆಯಾಗಿದೆ. ಕೆಲ ಅಕೌಂಟ್ಗಳನ್ನು ಹಾಗೂ ಪೋಸ್ಟ್ಗಳನ್ನು ಎಕ್ಸ್ನಿಂದ ಬ್ಲಾಕ್ ಮಾಡುವಂತೆ, ತೆಗೆದುಹಾಕುವಂತೆ ಕೇಂದ್ರ ಸರ್ಕಾರ ಎಕ್ಸ್ಗೆ ನಿರ್ದೇಶನ ಕೊಟ್ಟಿತ್ತು. ಇದರ ವಿರುದ್ಧ ಎಕ್ಸ್ ಹೈಕೋರ್ಟ್ನಲ್ಲಿ ಅರ್ಜಿ ಹಾಕಿತ್ತು. ಆದರೆ ಈ ವಿಚಾರಣೆ ನಡೆಸಿದ ಕೋರ್ಟ್ ಎಕ್ಸ್ ಅನ್ನ ತರಾಟೆಗೆ ತಗೊಂಡು ಅರ್ಜಿಯನ್ನು ರಿಜೆಕ್ಟ್ ಮಾಡಿದೆ. ಸಂವಿಧಾನದ ಆರ್ಟಿಕಲ್ 19 ಅಡಿ ಇರೋ ವಾಕ್ ಸ್ವಾತಂತ್ರ್ಯ ಕೇವಲ ಭಾರತೀಯರಿಗೆ ಮಾತ್ರ, ವಿದೇಶಿಗರಿಗಲ್ಲ. ಇಲ್ಲಿ ಕೆಲಸ ಮಾಡಬೇಕು ಅಂದರೆ ಎಕ್ಸ್ ಕಡ್ಡಾಯವಾಗಿ ಭಾರತೀಯ ಕಾನೂನುಗಳನ್ನು ಫಾಲೋ ಮಾಡಬೇಕು. ಸ್ವತಂತ್ರವಾಗಿ ಕೆಲಸ ಮಾಡೋಕ್ಕೆ ಆಗಲ್ಲ ನಿಮಗಿಲ್ಲಿ. ಇಲ್ಲಿನ ನೆಲದ ನಿಯಮಗಳಿಗೆ ಅನುಗುಣವಾಗಿಯೇ ಕೆಲಸ ಮಾಡಬೇಕು. ಹೀಗಾಗಿ ಸೋಷಿಯಲ್ ಮೀಡಿಯಾಗಳ ಮೇಲೆ ಮೇಲ್ವಿಚಾರಣೆಯ ಅಗತ್ಯ ಇದೆ ಅಂತ ಸರ್ಕಾರದ ನಿರ್ದೇಶನ ಏನಿತ್ತು ಅದಕ್ಕೆ ಕೋರ್ಟ್ ಮನ್ನಣೆ ಕೊಟ್ಟಿದೆ. ದಿಲ್ಲಿಯ ಪ್ರತಿಷ್ಠಿತ ಆಶ್ರಮದ ಮುಖ್ಯಸ್ಥನೊಬ್ಬನ ಮೇಲೆ ಗಂಭೀರ ಆರೋಪ ಕೇಳಿಬಂದಿದೆ. ಈತ ತನ್ನಂತಾನು ಸ್ವಾಮೀಜಿ ಅಂತ ಹೇಳ್ಕೊಳ್ತಾ ಇದ್ದ ಮನುಷ್ಯ 15ಕ್ಕೂ ಅಧಿಕ ವಿದ್ಯಾರ್ಥಿನಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದೆ. ಈ ಆರೋಪ ಕೇಳಿಬರುತ್ತಿದ್ದ ಹಾಗೆ ಈ ವ್ಯಕ್ತಿ ಆಶ್ರಮದಿಂದ ಕಾಲ್ಕಿತ್ತಿದ್ದಾರೆ. ಈಗ ಇವರನ್ನ ಶೃಂಗೇರಿಯ ಪೀಠ ಆ ಆಶ್ರಮದ ನಿರ್ದೇಶಕ ಸ್ಥಾನದಿಂದ ವಜಾ ಮಾಡಿ ಪ್ರಕಟಣೆ ಹೊರಡಿಸಿದೆ. ಈ ವ್ಯಕ್ತಿಯನ್ನ ಸ್ವಾಮಿ ಚೈತನ್ಯಾನಂದ ಸರಸ್ವತಿ ಅಲಿಯಾಸ್ ಪಾರ್ಥ ಸಾರಥಿ ಅಂತ ಗುರುತಿಸಲಾಗಿದೆ. ಈತ ದಿಲ್ಲಿಯ ವಸಂತ್ ಕುಂಜ್ನಲ್ಲಿರೋ ಶ್ರೀ ಶಾರದಾ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಮ್ಯಾನೇಜ್ಮೆಂಟ್ನ ಡೈರೆಕ್ಟರ್ ಆಗಿದ್ರು. ಆದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ EWS ಕ್ಯಾಟಗರಿಯಲ್ಲಿ ಬರ್ತಾ ಇದ್ದ ಸ್ಕಾಲರ್ಶಿಪ್ ಮೂಲಕ ಅನೇಕ ವಿದ್ಯಾರ್ಥಿನಿಯರು ಬರ್ತಾ ಇದ್ರು, ಅಲ್ಲಿ ಸ್ಟಡಿ ಮಾಡ್ತಾ ಇದ್ರು. ಪೋಸ್ಟ್ ಗ್ರಾಜ್ಯುಯೇಷನ್ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ ಕೋರ್ಸ್ನಲ್ಲಿ ಓದ್ತಾ ಇದ್ರು. ಈಗ ಅವರಿಂದ ಬಂದಿರೋ ಆರೋಪ ಸ್ವಾಮೀಜಿ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ರು ಅಂತ 17 ವಿದ್ಯಾರ್ಥಿನಿಯರು ಪೊಲೀಸರ ಮುಂದೆ ಹೇಳಿಕೊಂಡಿದ್ದಾರೆ.
ಪೊಲೀಸರು 32 ವಿದ್ಯಾರ್ಥಿನಿಯರ ಸ್ಟೇಟ್ಮೆಂಟ್ ದಾಖಲಿಸಿಕೊಂಡಿದ್ದಾರೆ. ಜೊತೆಗೆ ವಾಟ್ಸ್ಆಪ್ನಲ್ಲಿ ಅಶ್ಲೀಲ ಮೆಸೇಜ್ ಕಳಿಸ್ತಾ ಇದ್ರು, ಗಲೀಜೆಲ್ಲ ಬರೆದು ಕಳಿಸ್ತಾ ಇದ್ರು ಅನ್ನೋದನ್ನ ವಿದ್ಯಾರ್ಥಿನಿಯರು ತೋರಿಸಿದ್ದಾರೆ ಪೊಲೀಸರಿಗೆ. ಆಶ್ರಮದ ಕೆಲ ವಾರ್ಡನ್ಗಳೇ ಸ್ವಾಮೀಜಿಗೆ ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಈ ವಿದ್ಯಾಲಯದ ಅಧ್ಯಾಪಕಿಯರು ಹಾಗೂ ಆಡಳಿತಾಧಿಕಾರಿಗಳು ಈ ಸ್ವಾಮೀಜಿಯ ಕಾಮ ಬಯಕೆ ಈಡೇರಿಸುವಂತೆ ನಮಗೆ ಒತ್ತಾಯ ಮಾಡ್ತಾರೆ ಅಂತ ಹೇಳಿ ಸಂತ್ರಸ್ತೆಯರು ಸ್ಫೋಟಕ ಆರೋಪಗಳನ್ನು ಮಾಡಿದ್ದಾರೆ. ಸ್ಟೂಡೆಂಟ್ಸ್ ಸ್ಟೇಟ್ಮೆಂಟ್ ಆಧರಿಸಿ ಸ್ವಾಮೀಜಿ ವಿರುದ್ಧ ಪೊಲೀಸರು ಲೈಂಗಿಕ ಕಿರುಕುಳ ನೀಡಿದ ಪ್ರಕರಣ ದಾಖಲಿಸಿದ್ದಾರೆ. ಈತನ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಕೇಳಿ ಬಂದಿರುವುದು ಮೊದಲ ಬಾರಿನೂ ಅಲ್ಲ. 2009ರಲ್ಲಿ ಡಿಫೆನ್ಸ್ ಕಾಲೋನಿಯಲ್ಲಿ ವಂಚನೆ ಹಾಗೂ 2016ರಲ್ಲಿದೆ ವಸಂತಗಂಜ್ನ ಮಹಿಳೆಯೊಬ್ಬರು ಲೈಂಗಿಕ ಕಿರುಕುಳದ ಆರೋಪ ಮಾಡಿದ್ದು. ಇದೆಲ್ಲ ಕೇಸ್ ಆಗಿತ್ತು. ಈ ಹಿಂದೆ ಕೂಡ ಆರೋಪಗಳಿದ್ವು. ಹಾಗಿದ್ರೂ ಕೂಡ ಯಾಕೆ ಮಾಡೋದವರು ಈತನನ್ನೇ ಕಂಟಿನ್ಯೂ ಮಾಡಿದ್ರು? ಈತನ ಮೇಲೆ ಅಷ್ಟೊಂದು ಏನು ನಂಬಿಕೆ ಇತ್ತು ಸ್ಪಷ್ಟ ಇಲ್ಲ. ಆದರೆ ಈಗ ದೊಡ್ಡ ಸ್ಕ್ಯಾಮ್ ಸ್ಫೋಟ ಆಗಿದೆ, ಆರೋಪ ಮಾಡಲಾಗಿದೆ. ಮಾಹಿತಿ ಪ್ರಕಾರ ವಿದ್ಯಾರ್ಥಿನಿಯರು ಆ ಮೆಸೇಜ್ಗಳನ್ನು ಕೂಡ ಪೊಲೀಸರಿಗೆ ತೋರಿಸಿದ್ದಾರೆ ಅಂತ. ಹೀಗಾಗಿ ಈಗ ತೆಗೆದು ಹಾಕಲಾಗಿದೆ. ಪೊಲೀಸರು ಹುಡುಕ್ತಿದ್ದಾರೆ ಈತನನ್ನ. ಚುನಾವಣಾ ಆಯೋಗ ದೊಡ್ಡ ಹೆಜ್ಜೆ ಇಟ್ಟಿದೆ. ಮತದಾರರ ಪಟ್ಟಿಗೆ ಸಂಬಂಧಪಟ್ಟಂತೆ ಎಲ್ಲ ಆನ್ಲೈನ್ ಸೇವೆಗಳಿಗೆ ಈ ಸೈನ್ ವೆರಿಫಿಕೇಶನ್ ಕಡ್ಡಾಯ ಮಾಡಿದೆ. ಈ ಮೂಲಕ ದೇಶದ ನಾಗರಿಕರು ತಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಲಾದ ಮೊಬೈಲ್ ನಂಬರ್ ಬಳಸಿಕೊಂಡು ಚುನಾವಣಾ ಆಯೋಗದ ಆಪ್ ಮತ್ತು ವೆಬ್ಸೈಟ್ಗಳಲ್ಲಿ ಮತದಾರರ ಪಟ್ಟಿಗೆ ಸೇರ್ಪಡೆ ಮತ್ತು ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗಬಹುದು ಮತ್ತು ಎಲೆಕ್ಷನ್ ಕಾರ್ಡ್ನ ತಿದ್ದುಪಡಿ ಮಾಡ್ಕೋಬಹುದು. ಈ ಹಿಂದೆ ವೋಟರ್ ಐಡಿಗೆ ಯಾವುದೇ ಫೋನ್ ನಂಬರ್ ಲಿಂಕ್ ಮಾಡಿ ಮತದಾರರ ಪಟ್ಟಿಗೆ ಸೇರ್ಪಡೆ, ಡಿಲೀಟ್ ಮತ್ತು ತಿದ್ದುಪಡಿ ಆಗೋಕೆ ಅವಕಾಶ ಇತ್ತು. ಈಗ ಸರಣಿ ಆರೋಪಗಳ ಬೆನ್ನಲ್ಲೇ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನ ಚುನಾವಣಾ ಹೈಜಾಕ್ ಆರೋಪದ ಬೆನ್ನಲ್ಲೇ ಚುನಾವಣಾ ಆಯೋಗ ಈ ಹೆಜ್ಜೆ ಇಟ್ಟಿದೆ. ಆಧಾರ್ ಕಾರ್ಡ್ ಲಿಂಕ್ ಇರೋ ನಂಬರ್ ಮಾತ್ರ ಹಾಕಬೇಕು ಇನ್ಮೇಲೆ. ಅಂಡಮಾನ್ ದ್ವೀಪ ಸಮೂಹದಲ್ಲಿ ಬರೋ ಬ್ಯಾರನ್ ಐಲ್ಯಾಂಡ್ನಲ್ಲಿ ಜ್ವಾಲಾಮುಖಿ ಸ್ಫೋಟ ಆಗಿದೆ. ಜಸ್ಟ್ 8 ದಿನಗಳಲ್ಲಿ 2 ಬಾರಿ ಸ್ಫೋಟಿಸಿದೆ. ಒಂದು ಸೆಪ್ಟೆಂಬರ್ 13 ಮತ್ತೊಂದು ಸೆಪ್ಟೆಂಬರ್ 20 ಸ್ಫೋಟಿಸಿದೆ. ಈ 2 ಸ್ಫೋಟಗಳು ಮೈನರ್ ಆಗಿದ್ವು. ಇದನ್ನ ಭಾರತೀಯ ನೌಕಾಪಡೆ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದೆ. ಅಂದಹಾಗೆ 1787ರಲ್ಲಿ ಈ ಬ್ಯಾರನ್ ಐಲ್ಯಾಂಡ್ನಲ್ಲಿ ಮೊದಲ ಬಾರಿಗೆ ಜ್ವಾಲಾಮುಖಿ ಸ್ಫೋಟಗೊಂಡಿತ್ತು. ಆಮೇಲೆ 1991, 2005, 2017 ಮತ್ತು 2022ರಲ್ಲಿ ಮೈಲ್ಡ್ ಆಗಿ ಸ್ಫೋಟ ಆಗಿತ್ತು. ಈಗ 2025ರಲ್ಲಾಗಿದೆ. ಇದು ದಕ್ಷಿಣ ಏಷ್ಯಾದಲ್ಲಿರೋ ಏಕೈಕ ಆಕ್ಟಿವ್ ಜ್ವಾಲಾಮುಖಿ. ಜಗತ್ತಿನ ಅತಿದೊಡ್ಡ ಮುಸ್ಲಿಂ ದೇಶ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂತೋ ಜಗತ್ತಿಗೆ ಅದ್ಭುತ ಸಂದೇಶ ಕೊಟ್ಟಿದ್ದಾರೆ. ವಿಶ್ವಸಂಸ್ಥೆಯ ಭಾಷಣ ಮಾಡುವ ವೇಳೆ ಎಲ್ಲ ಧರ್ಮಗಳ ಶಾಂತಿ ಮಂತ್ರವನ್ನ ಒಟ್ಟಿಗೆ ಹೇಳಿ ಎಲ್ರಿಗೂ ದಿಗ್ಭ್ರಮೆ ಮೂಡಿಸಿದ್ದಾರೆ. ಆರಂಭದಲ್ಲಿ ಎಲ್ಲರೂ ಪ್ಯಾಲೆಸ್ತೈನ್ ಬಗ್ಗೆ ಮಾತಾಡ್ತಾರೆ, ಇಸ್ರೇಲ್ ವಿರುದ್ಧ ಮಾತಾಡ್ತಾರೆ ಅಂತ ಅನ್ಕೊಂಡಿದ್ರು. ಅದನ್ನು ಮಾತಾಡಿದ್ರು. ಆದರೆ ಕೊನೆಗೆ ಭಾರತೀಯ ಸಂಸ್ಕೃತಿಯಂತೆ ಓಂ ಶಾಂತಿ ಶಾಂತಿ ನಮೋ ಬುದ್ಧಾಯ ಅಂತ ಹೇಳಿದ್ದಾರೆ. ಇದೇ ವೇದಿಕೆಯಲ್ಲಿ ಎಲ್ರಿಗೂ ಕೈ ಮುಗಿದಿದ್ದಾರೆ. ಭಯ, ದ್ವೇಷ, ದಬ್ಬಾಳಿಕೆ, ರೇಸಿಸಂ ಇವೆಲ್ಲ ನಮ್ಮ ಭವಿಷ್ಯವನ್ನ ಅಪಾಯದಲ್ಲಿಟ್ಟಿವೆ. ಗಾಜಾದಲ್ಲಿ ಮುಗ್ಧ ನಾಗರಿಕರ ಹಸಿವು, ಹಿಂಸೆಯನ್ನ ನಾವು ಜಗತ್ತು ನೋಡ್ತಾ ಇದ್ದೀವಿ. ರಾಜಕೀಯ ಸಂಘರ್ಷಕ್ಕೆ ಹಿಂಸಾಚಾರ ಪರಿಹಾರ ಅಲ್ಲ. ನಾವು ಇಸ್ರೇಲ್ಗೂ ಮಾನ್ಯತೆ ಕೊಡ್ತೀವಿ, ಪ್ಯಾಲೆಸ್ತೈನ್ಗೂ ಮಾನ್ಯತೆ ಕೊಡ್ತೀವಿ. ಅರಬ್ಬರು, ಯಹೂದಿಗಳು, ಮುಸ್ಲಿಮರು, ಕ್ರಿಶ್ಚಿಯನ್ ಧರ್ಮದವರು ಒಟ್ಟಿಗೆ ಬದುಕಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಅಂದಹಾಗೆ ಅವರು ಭಾರತಕ್ಕೆ ಭೇಟಿ ಕೊಟ್ಟಿದ್ದಾಗ ಅವಾಗಲೂ ಕೂಡ ಅಷ್ಟೇ ನಮ್ಮದೆಲ್ಲದೂ ಕೂಡ ಭಾರತೀಯ DNA ಇಂಡೋನೇಷ್ಯಾದಲ್ಲಿರೋದು ಕೂಡ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು ಇವರು. ಮಣಿಪುರದಲ್ಲಿ ಸೆಪ್ಟೆಂಬರ್ 19 ನಡೆದ ಉಗ್ರ ದಾಳಿಗೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಯನ್ನ ಭದ್ರತಾ ಪಡೆಗಳು ಅರೆಸ್ಟ್ ಮಾಡಿವೆ. ಈತನನ್ನ ಖೋಮ್ಧಾಮ್ ಓಜಿತ್ ಅಂತ ಗುರುತಿಸಲಾಗಿದೆ. ಖೋಮ್ಧಾಮ್ ಓಜಿತ್ ಸಿಂಗ್ ಅಂತ. ಇದ ನಿಷೇಧಿತ ಪೀಪಲ್ಸ್ ಲಿಬರೇಷನ್ ಆರ್ಮಿ PLAನ ಸಕ್ರಿಯ ಸದಸ್ಯ ಅಂತ ಗೊತ್ತಾಗಿದೆ. ಸದ್ಯ ಬೇಲ್ ಮೇಲಿದ್ದ ಆ ಟೈಮ್ನಲ್ಲಿ ಕೃತ್ಯವನ್ನ ಮಾಡಿರೋದು ಕೂಡ ಈತ ಬಾಯ್ಬಿಟ್ಟಿದ್ದಾನೆ. 2007ರಲ್ಲೂ ಕೂಡ ನಾನು ಅರೆಸ್ಟ್ ಆಗಿದ್ದೆ ಅಂತ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ. ಈತನನ್ನ ತೀವ್ರ ವಿಚಾರಣೆ ಒಳಪಡಿಸಲಾಗಿದೆ. ಹೆಚ್ಚಿನ ಆರೋಪಿಗಳನ್ನ ಕೂಡ ಅಧಿಕಾರಿಗಳು ಗುರುತಿಸಿದ್ದು ಅವರನ್ನ ಹುಡುಕಾಡುತ್ತಿದ್ದಾರೆ. ಇದುವರೆಗೆ ಈ ಕೇಸ್ನಲ್ಲಿ 3 ಅರೆಸ್ಟ್ ಮಾಡಿದಂತಾಗಿದೆ. ಮಾನನಷ್ಟ ಮೊಕದ್ದಮೆ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ದೊಡ್ಡ ಹೇಳಿಕೆ ಕೊಟ್ಟಿದೆ. ಮಾನನಷ್ಟ ಕೇಸನ್ನ ಕ್ರಿಮಿನಲ್ ಅಪರಾಧ ಅಂತ ಪರಿಗಣಿಸುವುದನ್ನ ನಿಲ್ಲಿಸೋ ಸಮಯ ಬಂದಿದೆ ಅಂತ ನ್ಯಾಯಮೂರ್ತಿಗಳಾದ MM ಸುಂದರೇಶ್ ಮತ್ತು ಸತೀಶ್ ಚಂದ್ರ ಶರ್ಮಾ ಇದ್ದ ನ್ಯಾಯಪೀಠ ಹೇಳಿದೆ. ದಿ ವೈರ್ ಅನ್ನೋ ಸುದ್ದಿ ಮಾಧ್ಯಮದ ವಿರುದ್ಧ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯ ನಿವೃತ್ತ ಶಿಕ್ಷಕಿ ಅಮಿತಾ ಸಿಂಗ್ ಕೇಸ್ ಹಾಕಿದ್ರು. ಇದರ ವಿಚಾರಣೆ ನಡೆಸುವಾಗ ಕೋರ್ಟ್ ಈ ರೀತಿ ಹೇಳಿದೆ. ಅತಿ ಶೀಘ್ರದಲ್ಲಿ ಕೋರ್ಟ್ ನಿಂದ ಈ ಮಾನನಷ್ಟ ಮೊಕದ್ದಮೆ ಡಿಫಮೇಷನ್ ಕೇಸ್ಗಳನ್ನ ಡಿಕ್ರಿಮಿನಲೈಸ್ ಮಾಡುವ ಆದೇಶ ಹೊರಬರುತ್ತಾ ಅನ್ನೋ ಕುತೂಹಲ ಈಗ ಮನೆ ಮಾಡಿದೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ದೊಡ್ಡ ದುರಂತ ತಪ್ಪು ಹೋಗಿದೆ. ಸೇನಾ ವಾಹನ ಪಲ್ಟಿಯಾಗಿ 5 ಸೈನಿಕರು ಗಾಯಗೊಂಡಿದ್ದಾರೆ. ಅದೃಷ್ಟವಶಾತ್ ಪ್ರಾಣಹಾನಿ ಇದುವರೆಗೂ ರಿಪೋರ್ಟ್ ಆಗಿಲ್ಲ. ನಿಮಗೆ ಗೊತ್ತಿರಬಹುದು, ಈ ಭಾಗದಲ್ಲಿ ಕಣಿವೆಗೆಲ್ಲ ಬಿತ್ತು ವಾಹನ ಅಂತ ಹೇಳಿದ್ರೆ ದೊಡ್ಡ ಪ್ರಮಾಣದಲ್ಲಿ ಪ್ರಾಣಹಾನಿ ಆಗುತ್ತೆ ಸೈನಿಕರದ್ದು, ಅದರಲ್ಲಿರೋ ಪ್ಯಾಸೆಂಜರ್ಸ್ದು. ಆದರೆ ಸದ್ಯಕ್ಕೆ ಸೈನಿಕರು ಗಾಯಗೊಂಡಿದ್ದಾರೆ,
ಜೀವ ಉಳಿದಿದೆ. ಲೈನ್ ಆಫ್ ಕಂಟ್ರೋಲ್ ಬಳಿಯ ಬಲ್ನೋಯ್ ಏರಿಯಾದಲ್ಲಿ ಈ ಘಟನೆಯಾಗಿದೆ. ಏನು ಪಿಎಂ ನರೇಂದ್ರ ಮೋದಿ ಅವರಿಗೆ ಬೇರೆ ಬೇರೆ ಕಡೆಯಿಂದ ಬಂದ ಗಿಫ್ಟ್ಗಳು, ಉಡುಗೊರೆಗಳೆಲ್ಲ ಇರ್ತಾವಲ್ಲ, ಅದನ್ನ ಆನ್ಲೈನ್ ನಲ್ಲಿ ಹರಾಜಿಗೆ ಇಟ್ಟಿದ್ದಾರೆ. ಈ ಹರಾಜಲ್ಲಿ ಭಾಗವಹಿಸಿ ಅಂತ ಪಿಎಂ ನರೇಂದ್ರ ಮೋದಿ ದೇಶದ ಜನಕ್ಕೆ ಕರೆ ಕೊಟ್ಟಿದ್ದಾರೆ. ಇದರಿಂದ ಬಂದ ದುಡ್ಡನ್ನ ಎಂದಿನಂತೆ ನಮಾಮಿ ಗಂಗೆ ಪ್ರಾಜೆಕ್ಟ್ ಗೆ ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ. ಈ ಹರಾಜು ಪ್ರಕ್ರಿಯೆ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರವರೆಗೂ ಕೂಡ ನಡೆಯುತ್ತೆ. ಏನೋ ಪಶ್ಚಿಮ ಬಂಗಾಳದಲ್ಲಿ ಭೀಕರ ಮಳೆ ಮತ್ತು ಪ್ರವಾಹದಿಂದಾಗಿ ಮೃತಪಟ್ಟವರ ಸಂಖ್ಯೆ ಈಗ 12ಕ್ಕೆ ಏರಿಕೆಯಾಗಿದೆ. ಪಶ್ಚಿಮ ಬಂಗಾಳ ಸರ್ಕಾರ ಮಮತಾ ಬ್ಯಾನರ್ಜಿ ಮೃತಪಟ್ಟವರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರ ಫ್ಯಾಮಿಲಿಯವರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಉದ್ಯೋಗ ಕೂಡ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಏನೋ ಭಾರತದ ಷೇರುಪೇಟೆ ಅಗೇನ್ ರೆಡ್ ನಲ್ಲಿತ್ತು. ದಿನದ ವಹಿವಾಟಿನ ಅಂತ್ಯಕ್ಕೆ 386 ಪಾಯಿಂಟ್ಸ್ ಡೌನ್ ಆಗಿ 81,715ಕ್ಕೆ ತಲುಪಿತು. ನಿಫ್ಟಿ 112 ಪಾಯಿಂಟ್ಸ್ ಡೌನ್ ಆಗಿ 25,056ಕ್ಕೆ ತಲುಪಿತು. ಜಾಗತಿಕ ಮಾರುಕಟ್ಟೆಯ ವೀಕ್ ಟ್ರೆಂಡ್, ವಿದೇಶಿ ಬಂಡವಾಳದ ಹೊರಹರಿವು, ಡಾಲರ್ ಇಂಡೆಕ್ಸ್ನ ಏರಿಕೆ ಮಾರ್ಕೆಟ್ಗೆ ಪೆಟ್ಟು ಕೊಟ್ಟಿದೆ. ಇದರ ಜೊತೆಗೆ ಟ್ರಂಪ್ರ ಟ್ಯಾರಿಫ್ ಅನ್ಸರ್ಟೆಂಟಿ ಹಾಗೆ ಮುಂದುವರೆದಿದೆಯಲ್ಲ, ಅದು ಕೂಡ ಪೆಟ್ಟು ಕೊಟ್ಟಿದೆ. ದೇಸಿ ಮಾರುಕಟ್ಟೆಯಲ್ಲಿ ನಿರಂತರ 4ನೇ ಸೆಷನ್ ಅಲ್ಲೂ ಕೂಡ ರೆಡ್. ಏನೋ ಪವರ್ ಗ್ರಿಡ್ ಕಾರ್ಪೊರೇಷನ್, ಎನ್ಟಿಪಿಸಿ, ಹಿಂದೂಸ್ತಾನ್ ಯೂನಿಲಿವರ್, ಮಾರುತಿ ಸುಜುಕಿ ಮತ್ತು ನೆಸ್ಲೆ ಇಂಡಿಯಾ ಷೇರುಗಳು ಗ್ರೀನ್ ನಲ್ಲಿದ್ವು. ಇತ್ತ ಟಾಟಾ ಮೋಟಾರ್ಸ್, ವಿಪ್ರೋ, ಇಂಡಸ್ಇಂಡ್ ಬ್ಯಾಂಕ್, ಅಲ್ಟ್ರಾಟೆಕ್ ಸಿಮೆಂಟ್ ಮತ್ತು ಟೆಕ್ ಮಹೀಂದ್ರಾ ಷೇರುಗಳು ರೆಡ್ ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 2 ಪೈಸೆ ಏರಿಕೆಯಾಗಿ 88 ರೂಪಾಯಿ 71 ಪೈಸೆ ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 730 ರೂಪಾಯಿ ಕಮ್ಮಿಯಾಗಿ 1,13,584 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 672 ರೂಪಾಯಿ ಕಮ್ಮಿಯಾಗಿ 1,04,040 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 1,178 ರೂಪಾಯಿ ಕಮ್ಮಿಯಾಗಿ 1,34,089 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.